ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಇಂಗ್ಲೀಷ್ ಗುರು. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಲೆಟ್ ಆ್ಯಂಡ್ ಲೆಟ್ಸ್ ಈ ಚಿಕ್ಕ ಪದದ ಉಪಯೋಗ ಹೇಗೆ ಮಾಡುವುದು ಅನ್ನೋದನ್ನು ನೋಡೋಣ. ಹಾಗಾದರೆ ಲೆಟ್ಟನ್ನು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಬಹಳ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿರುವಂಥ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಪ್ರೊನೌನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಐ ಅಂದರೆ ನಾನು, ಮೀ ಅಂದರೆ ನನ್ನನ್ನು ಅಥವಾ ನನಗೆ ಅಂತ ಅರ್ಥ ಕೊಡುತ್ತೆ. ಸೊ ವಿ ಅಂದರೆ ನಾವು, ಅಸ್ ಅಂದರೆ ನಮಗೆ, ಯು ನೀವು ಅಥವಾ ನೀನು, ಯು ನಿನ್ನನ್ನು, ಓಕೆ ನೀವು ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೇ ಅಂದರೆ ಅವರು, ದೆಮ್ ಅಂದರೆ ಅವರಿಗೆ ಅಥವಾ ಅವರನ್ನು, ಹಿ ಹಿಮ್, ಆ್ಯಂಡ್ ಅದೇ ರೀತಿ ಶಿ ಅರ್ ಅವಳನ್ನು ಅವನನ್ನು, ಆ್ಯಂಡ್ ಇಟ್ ಅಂದರೆ ಇದು ಅಥವಾ ಅದು ಅಂತ ಮೀನಿಂಗ್ ಕೊಡುತ್ತೆ. ಬೋತ್ ಆರ್ ಸೇಮ್. ಹಾಗಾದರೆ ಲೆಟ್ ಅಂತಂದರೆ ಅನುಮತಿಸು ಅಥವಾ ಬಿಡು ಅಂತ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ನಾವೊಂದು ಫಾರ್ಮುಲಾ ಬರೆದಿದ್ದೀನಿ, ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ V1. ಸೊ ಇದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಲೆಟ್ ಅಂದರೆ ಅನುಮತಿಸು ಅಥವಾ ಬಿಡು ಅಂತ ಅರ್ಥ ಕೊಡುತ್ತೆ. ಲೆಟ್ ಮೀ ಗೋ, ನನ್ನನ್ನು ಹೋಗಲಿಕ್ಕೆ ಬಿಡು. ಓಕೆ, ಲೆಟ್ ಮೀ ಗೋ, ನನ್ನನ್ನು ಹೋಗಲಿಕ್ಕೆ ಬಿಡು ಅಂತ ಅರ್ಥ. ಲೆಟ್ ಹಿಮ್ ಕಮ್, ಅವನನ್ನು ಬರಲಿಕ್ಕೆ ಬಿಡು. ಲೆಟ್ ಹರ್ ಪ್ಲೇ, ಅವಳನ್ನು ಆಡಲಿಕ್ಕೆ ಬಿಡು. ಲೆಟ್ ದೆಮ್ ಲರ್ನ್, ಅವರನ್ನು ಕಲಿಯಲು ಬಿಡು, ಅವರನ್ನು ಕಲಿಯಲಿಕ್ಕೆ ಬಿಡು. ಓಕೆ, ಆ್ಯಂಡ್ ಲೆಟ್ ಮೋಹನ್ ರೀಡ್, ಮೋಹನನ್ನು ಓದಲಿಕ್ಕೆ ಬಿಡು ಅಂತ ಅರ್ಥ ಕೊಡುತ್ತೆ. ಹಾಗಾದರೆ ಮೊದಲಿಗೆ ಲೆಟ್, ಅದಾದ ನಂತರ ಆಬ್ಜೆಕ್ಟ್, ಇಲ್ಲಿರುವಂಥ ಆಬ್ಜೆಕ್ಟ್. ಸೊ ನಾನು ಇಲ್ಲಿ ಏನು ಬರೆದಿದ್ದೀನಿ, ಮೀ, ಇಮ್, ಅರ್, ದೆಮ್, ಮೋಹನ್ ಇವೆಲ್ಲ ಆಬ್ಜೆಕ್ಟ್. ಆ್ಯಂಡ್ ದೆನ್ V1 ಬಳಸಬೇಕು. ಸೊ ಹಾಗಾದರೆ ಅರ್ಥ ಏನು ಕೊಡುತ್ತೆ, ಇದು ಬಿಡು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ರೈಟ್. ಅದೇ ರೀತಿಯಾಗಿ ಲೆಟ್ಸ್ ಅಂತಂದರೆ ಲೆಟಸ್ ಮೀನ್ಸ್ ಲೆಟ್ಸ್, ಬೋತ್ ಆರ್ ಸೇಮ್. ಹಾಗಾದರೆ ಲೆಟ್ಸ್ ಅಂತಂದರೆ ಅರ್ಥ ಏನು, ವರ್ಕ್ ಟುಗೆದರ್ ಅಂತ ಮೀನಿಂಗ್ ಕೊಡುತ್ತೆ. ಹಾಗಾದರೆ ಲೆಟ್ಸ್ ಗೋ ಹೋಮ್, ಮೊದಲಿಗೆ ಲೆಟ್ಸ್ ಅಂತ ತಗೊಂಡು ನಂತರದಲ್ಲಿ V1, ತದನಂತರದಲ್ಲಿ ಆಬ್ಜೆಕ್ಟ್. ಲೆಟ್ಸ್ V1 ಆ್ಯಂಡ್ ಆಬ್ಜೆಕ್ಟ್. ಲೆಟ್ಸ್ ಗೋ ಹೋಮ್ ಅಂತಂದರೆ ಮನೆಗೆ ಹೋಗೋಣ. ಲೆಟ್ಸ್ ಗೋ ಟು ದ ಪಾರ್ಟಿ, ಪಾರ್ಟಿಗೆ ಹೋಗೋಣ. ಯಾಕಂದರೆ ಲೆಟ್ಸ್ ಮೀನಿಂಗ್ ಏನಿದೆ, ವರ್ಕ್ ಟುಗೆದರ್ ಅಂದರೆ ಮಾಡೋಣ ಅಂತಕ್ಕಂಥ ಒಂದು ಮೀನಿಂಗನ್ನು ಇದು ಕೊಡುತ್ತೆ. ಸೊ ಹೀಗಾಗಿ ಲೆಟ್ಸ್ ಗೋ ಟು ದ ಪಾರ್ಟಿ ಅಂತಂದರೆ ಪಾರ್ಟಿಗೆ ಹೋಗೋಣ. ಆ್ಯಂಡ್ ಲೆಟ್ಸ್ ಹೆಲ್ಪ್ ಟು ದ ಪುವರ್, ಬಡವರಿಗೆ ಸಹಾಯ ಮಾಡೋಣ. ಆ್ಯಂಡ್ ಲೆಟ್ಸ್ ಲರ್ನ್ ಇಂಗ್ಲೀಷ್, ಇಂಗ್ಲೀಷನ್ನು ಕಲಿಯೋಣ. ಆ್ಯಂಡ್ ಲೆಟ್ಸ್ ಡೂ ಸಮಥಿಂಗ್, ಏನಾದರೂ ಮಾಡೋಣ ಅಂತಕ್ಕಂಥ ಮೀನಿಂಗನ್ನು ಕೊಡುತ್ತೆ. ಸೊ ಹೀಗಾಗಿ ಲೆಟ್ ಆ್ಯಂಡ್ ಲೆಟ್ಸನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಬಳಸೋದು ಭಾಳ ಸುಲಭ. ಸೊ ಈ ರೀತಿಯಾಗಿ ನಾವು ಲೆಟ್ ಆ್ಯಂಡ್ ಲೆಟ್ಸನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.